ಗೆಳೆಯರೇ, ಇವತ್ತಿನ ಕಥೆಯಲ್ಲಿ ನಾವು ನೋಡೋದು ಏನಂದ್ರೆ, ಒಂದು ವಿಚಿತ್ರ ವೈರಸ್ ಇಡೀ ಜಗತ್ತಿಗೆ ಹಬ್ಬಿ ಎಲ್ಲರೂ ಸತ್ತು ಹೋಗಿರ್ತಾರೆ. ಇಡೀ ಭೂಮಿ ಮೇಲೆ ಒಬ್ಬನೇ ಒಬ್ಬ ಮನುಷ್ಯ ಉಳ್ಕೊಂಡಿರ್ತಾನೆ. ಕಳೆದ 2 ವರ್ಷಗಳಿಂದ ಅವನು ಯಾರಾದ್ರೂ ಸಿಗ್ತಾರಾ ಅಂತ ಅಲೆದಾಡ್ತಿರ್ತಾನೆ. ಆಮೇಲೆ ಅವನಿಗೆ ಒಬ್ಬಳು ಹೆಂಗಸು ಸಿಗ್ತಾಳೆ. ಅವಳು ಹೇಳೋದು ಏನಂದ್ರೆ, ಈ ಭೂಮಿ ಮೇಲೆ ಉಳ್ಕೊಂಡಿರೋದು ನಾವಿಬ್ಬರೇ, ಇನ್ಮೇಲೆ ನಾವೇ ಸಂಸಾರ ಮಾಡಿ ಜನಸಂಖ್ಯೆ ಬೆಳೆಸಬೇಕು ಅಂತ. ಕಥೆ ಶುರುವಾಗೋದು ಹೀಗೆ. ಒಂದು ಕೆಟ್ಟ ವೈರಸ್ ಬಂದು ಎಲ್ಲರೂ ಖತಮಾಗಿರ್ತಾರೆ. ಆದ್ರೆ ಫಿಲಿಪ್ ಅನ್ನೋನು ಮಾತ್ರ ಹೇಗೋ ಬದುಕಿರ್ತಾನೆ. ಪಾಪ ಫಿಲಿಪ್ ಎಷ್ಟೋ ವರ್ಷಗಳಿಂದ ಯಾರಾದ್ರೂ ಸಿಗ್ತಾರಾ ಅಂತ ಅಲೆದು ಸುಸ್ತಾಗಿ ಕೊನೆಗೆ ಬೇಜಾರಾಗಿ ತನ್ನ ಸ್ವಂತ ಊರಿಗೆ ವಾಪಸ್ ಬರ್ತಾನೆ. ಬರೋ ದಾರಿಯಲ್ಲಿ ಒಂದು ಸೈನ್ ಬೋರ್ಡ್ ಮೇಲೆ ಒಬ್ಬ ಮನುಷ್ಯ ಇನ್ನೂ ಬದುಕಿದ್ದಾನೆ ಅಂತ ಬರೆದು ಹಾಕ್ತಾನೆ. ಮನೆಗೆ ಬಂದ ಮೇಲೆ ಅವನಿಗೆ ಒಂದು ಐಡಿಯಾ ಬರುತ್ತೆ. ನಾನೇಕೆ ಈ ಹಳೆ ಡಬ್ಬಾ ಮನೆಯಲ್ಲಿ ಇರಬೇಕು, ಇಲ್ಲಿ ಎಷ್ಟೊಂದು ಶ್ರೀಮಂತರ ಬಂಗಲೆಗಳಿವೆಯಲ್ಲ ಅಂತ ಯೋಚನೆ ಮಾಡಿ ಊರಲ್ಲೇ ದೊಡ್ಡ ಶ್ರೀಮಂತನ ಮನೆಗೆ ಶಿಫ್ಟ್ ಆಗ್ತಾನೆ. ಆ ಮನೆಯಲ್ಲಿ ದೊಡ್ಡ ದೊಡ್ಡ ಮ್ಯೂಸಿಯಂನಿಂದ ಕದ್ದುಕೊಂಡು ಬಂದ ಕೋಟಿ ಬೆಲೆ ಬಾಳುವ ಪೇಂಟಿಂಗ್ಗಳನ್ನೆಲ್ಲ ಗೋಡೆಗೆ ಸಿಕ್ಕಿಸ್ತಾನೆ. ಅಷ್ಟಕ್ಕೆ ಸುಮ್ಮನಿರದೆ ಈಜಿಪ್ಟ್ನ ಮಮ್ಮಿ ಶವದ ಪೆಟ್ಟಿಗೆ ಮತ್ತೆ ಡೈನೋಸಾರ್ ತಲೆಬುರುಡೆಯನ್ನು ತಂದು ತನ್ನ ಡೈನಿಂಗ್ ಟೇಬಲ್ ಮೇಲೆ ಅಲಂಕಾರಕ್ಕೆ ಇಟ್ಕೋತಾನೆ. ರಾತ್ರಿ ಮಲಗೋ ಮುನ್ನ ಇವನು ಕಳೆದ 2 ವರ್ಷಗಳಿಂದ ಮಾಡಿರೋ ಕೈ ಕೆಲಸಕ್ಕೆ ದೇವರ ಹತ್ತಿರ ಪದೇ ಪದೇ ಕ್ಷಮೆ ಕೇಳ್ತಾನೆ. ಮರುದಿನ ಬೆಳಿಗ್ಗೆ ಟಾಯ್ಲೆಟ್ಗೆ ಹೋದ್ರೆ ಅಲ್ಲಿ ನೀರೇ ಬರಲ್ಲ. ಅದಕ್ಕೆ ಇವನು ತನ್ನ ಪಿಚ್ವಾಡಿ ತೊಳೆಯೋಕೆ ರಾಶಿ ಬಿಸ್ಲೇರಿ ಬಾಟಲಿಗಳನ್ನು ಎತ್ಕೊಂಡು ಬರ್ತಾನೆ. ಹೊಟ್ಟೆ ಖಾಲಿ ಮಾಡಿದ ಮೇಲೆ ಹಸಿವಾಗುತ್ತೆ ಅಂತ ಸೂಪರ್ ಮಾರ್ಕೆಟ್ಗೆ ಹೋಗ್ತಾನೆ. ಅಲ್ಲಿ ಬಾಗಿಲು ತೆರೆಯೋ ಬದಲು ಬಂದೂಕಿನಿಂದ ಹಾರಿಸಿ ಒಳಗೆ ನುಗ್ತಾನೆ. ತನಗೇನು ಬೇಕೋ ಅದೆಲ್ಲ ತಗೋತಾನೆ. ಆದ್ರೆ ಅಲ್ಲಿರೋ ಕೆಲವು ಅಡಲ್ಟ್ ಮ್ಯಾಗಜಿನ್ ಕಂಡ ತಕ್ಷಣ ಅದನ್ನೆಲ್ಲ ಟ್ರಾಲಿಗೆ ತುಂಬಿಸಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ರಾತ್ರಿ ಹೊತ್ತು ಭರ್ಜರಿ ಕಾಸ್ಟ್ಲಿ ವೈನ್ ಕುಡಿದು ದೇವರಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಆಮೇಲೆ 2 ಸಲ ಕೈ ಗಾಡಿ ಓಡಿಸಿ ಸುಮ್ಮನೆ ಮಲಗ್ತಾನೆ. ಮುಂದಿನ ದಿನಗಳಲ್ಲಿ ಟೈಮ್ ಪಾಸ್ ಮಾಡೋಕೆ ಮನೆಯಲ್ಲಿರೋ ಬೆಲೆ ಬಾಳುವ ಸಾಮಾನುಗಳನ್ನೆಲ್ಲ ಬೇಕಾಬಿಟ್ಟಿ ಹಾಳು ಮಾಡ್ತಾನೆ. ಬೇಸರ ಆದಾಗ ಒಂದು ಕಾಸ್ಟ್ಲಿ ಮಸ್ಟ್ಯಾಂಗ್ ಕಾರ್ ತಂದು ಯಾವುದೋ ಹಳೆ ಕಾರ್ಗೆ ಗುದ್ದಿಸಿ ಬ್ಲಾಸ್ಟ್ ಮಾಡ್ತಾನೆ. ಪಾಪ, ದಿನ ಕೈ ಗಾಡಿ ಓಡಿಸಿ ಸಾಕಾಗಿರುತ್ತೆ ಅನ್ಸುತ್ತೆ, ಅದಕ್ಕೆ ಇಂಥ ಕೆಲಸ ಮಾಡ್ತಿರ್ತಾನೆ. ಹೀಗೆ ದಿನಗಳು ಕಳೆದು ಆ ದೊಡ್ಡ ಬಂಗಲೆ ಇವಾಗ ಕಸದ ತೊಟ್ಟಿಯಂತೆ ಆಗಿರುತ್ತೆ. ಹೇಗಿದ್ರೂ ಅದು ಅವನ ಮನೆ ಅಲ್ವಲ್ಲ, ಅದಕ್ಕೆ ಆರಾಮಾಗಿ ಇರ್ತಾನೆ. ಅಷ್ಟೇ ಅಲ್ಲ, ಒಂದು ರಬ್ಬರ್ ಪೂಲ್ ತುಂಬಾ ದಾರು ತುಂಬಿಸಿ ಅದರಲ್ಲಿ ಸ್ನಾನ ಮಾಡ್ತಾನೆ, ಅದನ್ನೇ ಕುಡಿತಾನೆ. ಮಧ್ಯದಲ್ಲಿ ಅವನಿಗೆ ದೊಡ್ಡದಾಗಿ ಶಂಕೆ ಟಾಯ್ಲೆಟ್ ಬರುತ್ತೆ. ಆದ್ರೆ ಅವನ ಮನೆಯ ಟಾಯ್ಲೆಟ್ ಕಮೋಡ್ ಪೂರ್ತಿ ಕಸ ತುಂಬಿರುತ್ತೆ. ಅದಕ್ಕೆ ಇವನು ಒಂದು ಪ್ಲಾನ್ ಮಾಡ್ತಾನೆ. ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಇರೋ ಒಂದು ಫಟ್ಟೆಯನ್ನು ಮಧ್ಯದಲ್ಲಿ ತೂತು ಮಾಡಿ ಅಲ್ಲೇ ಹಗಿಯೋಕೆ ಕುತ್ಕೋತಾನೆ. ಕೆಲಸ ಮುಗಿಸಿ ಒಂದು ಬಾರ್ಗೆ ಹೋಗ್ತಾನೆ. ಅಲ್ಲಿರೋ ಗೊಂಬೆಗಳ ಹತ್ತಿರ, ಏನ್ ಗುರು, 1 ಪೆಗ್ ಹಾಕ್ತೀರಾ ಅಂತ ಕೇಳ್ತಾನೆ. ಅವು ಮಾತಾಡಲ್ಲ ಅಂದಾಗ ತಾನೇ ಫುಲ್ ಬಾಟಲ್ ಕುಡಿದು ಅಲ್ಲೇ ಬಿದ್ದು ಹೋಗ್ತಾನೆ. ಸ್ವಲ್ಪ ಹೊತ್ತಿನ ಮೇಲೆ ಎಚ್ಚರ ಆದಾಗ ಒಂದು ಗೊಂಬೆಯನ್ನು ಕಾರಲ್ಲಿ ಹಾಕೊಂಡು ಇನ್ನೊಂದು ಹುಡುಗಿ ಗೊಂಬೆ ಹತ್ತಿರ ಹೋಗಿ ಲವ್ ಪ್ರಪೋಸ್ ಮಾಡ್ತಾನೆ. ನಾನು ನಿನ್ನನ್ನ ತುಂಬಾ ದಿನದಿಂದ ನೋಡ್ತಿದ್ದೆ, ಆದ್ರೆ ಹೇಳೋಕೆ ಧೈರ್ಯ ಇರಲಿಲ್ಲ ಅಂತ ಹೇಳಿ ಅದಕ್ಕೆ ಮುತ್ತು ಕೊಡೋಕೆ ಹೋಗ್ತಾನೆ. ಆದ್ರೆ ಆ ಗೊಂಬೆಯ ಕೈ ಮುರಿದು ಹೋಗುತ್ತೆ. ಇದರಿಂದ ಫಿಲಿಪ್ ಅಪ್ಸೆಟ್ ಆಗಿ ಒಂದು ಬೆಟ್ಟದ ಮೇಲೆ ಹೋಗಿ ರಿಪ್ ಫಿಲಿಪ್ಸ್ ಅಂತ ಬರೆದು ತನ್ನ ಕಾರಲ್ಲಿ ಕುಳಿತು ಬೆಟ್ಟದಿಂದ ಕೆಳಗೆ ಬಿದ್ದು ಸಾಯೋಕೆ ಡಿಸೈಡ್ ಮಾಡ್ತಾನೆ. ಆದ್ರೆ ಪ್ರಾಣ ಬಿಡೋ ಮೊದಲು ಅವನಿಗೆ ದೂರದಲ್ಲಿ ಏನೋ ಕಾಣಿಸುತ್ತೆ. ಬೆಟ್ಟದ ಹಿಂದೆಯಿಂದ ಹೊಗೆ ಬರ್ತಿರುತ್ತೆ. ಅಂದ್ರೆ ಯಾರೋ ಮನುಷ್ಯರು ಬದುಕಿದ್ದಾರೆ ಅಂತ ಅರ್ಥ. ಫಿಲಿಪ್ ಓಡೋಡಿ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಒಂದು ಕ್ಯಾಂಪ್ ಇರುತ್ತೆ. ಪಕ್ಕದಲ್ಲೇ ಒಂದು ಹುಡುಗಿಯ ಬ್ರಾ ಕೂಡ ನೇತಾಡ್ತಿರುತ್ತೆ. ಅದನ್ನು ನೋಡಿ ಫಿಲಿಪ್ ಸಖತ್ ಖುಷಿಯಾಗಿ ಆ ಬ್ರಾವನ್ನು ಮೂಸಿ ನೋಡ್ತಾನೆ. ಆಮೇಲೆ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಸ್ವಲ್ಪ ಹೊತ್ತಿನ ಮೇಲೆ ಕಣ್ಣು ಬಿಟ್ಟಾಗ ಒಬ್ಬಳು ಸುಂದರವಾದ ಹುಡುಗಿಯ ಮಡಲಲ್ಲಿ ಮಲಗಿರ್ತಾನೆ. ಅವಳು, ನನ್ನನ್ನು ನೀನು ಹುಡುಕಿಕೊಂಡು ಬಂದೆ ಅಲ್ವಾ ಅಂತ ಹೇಳಿ ಅವನಿಗೆ ಮುತ್ತು ಕೊಟ್ಟಾಳೆ. ಆದ್ರೆ ಸಡನ್ ಆಗಿ ನಿಜವಾಗಿಯೂ ಕಣ್ಣು ಬಿಟ್ಟಾಗ ಯಾರೋ ಒಬ್ಬಳು ಅವನಿಗೆ CPR ಕೊಟ್ಟಿರ್ತಾಳೆ. ಆದ್ರೆ ಅವಳು ಸುಂದರವಾಗಿರಲ್ಲ. ಫಿಲಿಪ್ ಹೆದರಿ ದೂರ ಹೋಗ್ತಾನೆ. ಆ ಸುಂದರ ಹುಡುಗಿ ಎಲ್ಲಿ ಹೋದಳು ಅಂತ ಕೇಳ್ತಾನೆ. ಅವಳು ತನ್ನ ಹೆಸರು ಕ್ಯಾರಲ್ ಅಂತ ಹೇಳ್ತಾಳೆ. ಅವಳು ಹೇಳುತ್ತಾಳೆ, ನೀನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ, ನಿನ್ನ ಚಡ್ಡಿಯಲ್ಲೇ ಸುಸು ಮಾಡಿಕೊಂಡಿದ್ದೆ, ಅದಕ್ಕೆ ನಿನಗೆ CPR ಕೊಡ್ತಾ ಇದ್ದೆ. ಆದರೆ ಫಿಲಿಪ್, ನಾನು ಸುಸು ಮಾಡಿಲ್ಲ, ಅದು ಮೊದಲೇ ಒದ್ದೆಯಾಗಿತ್ತು ಅಂತ ವಾದ ಮಾಡ್ತಾನೆ. ಅವನು ಅವಳ ಕಡೆಗೆ ಹೋಗೋಕೆ ಶುರು ಮಾಡಿದಾಗ ಕ್ಯಾರಲ್ ಗಾಬರಿಯಾಗಿ ಗನ್ ತೆಗಿತಾಳೆ. ಮೊದಲು ನನ್ನ ಬ್ರಾ ಕೆಳಗೆ ಇಡು, ಆಮೇಲೆ ಹೇಳು ನೀನು ಒಳ್ಳೆ ಮನುಷ್ಯನ ಅಂತ ಕೇಳ್ತಾಳೆ. ಅವನು, ಹೌದು ಕಣೆ, ನಾನು ಬಹಳ ಒಳ್ಳೆಯವನು, ನನ್ನ ನಂಬಬಹುದು ಅಂತಾನೆ. ಅವಳು, ಆ ಸೈನ್ ಬೋರ್ಡ್ ಮೇಲೆ ನಿನ್ನ ಬಗ್ಗೆ ನೀನೇ ಬರೆದಿದ್ದ ಅಲ್ವಾ ಅಂದಾಗ ಅವನು, ಹೌದು, ಒಬ್ಬನೇ ಇದ್ದು ಸಾಕಾಗಿತ್ತು, ಸಾಯೋಕೆ ಹೋಗ್ತಿದ್ದೆ,
ಅಷ್ಟರಲ್ಲಿ ನೀನು ಕಂಡೆ ಅಂತಾನೆ. ಇದನ್ನು ಕೇಳಿ ಕ್ಯಾರಲ್ ಅಯ್ಯೋ ಪಾಪ ಅಂತ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ತಾಳೆ. ಇಬ್ಬರು ಕೂತು ಕಾಫಿ ಕುಡಿತಾರೆ. ಆದ್ರೆ ಫಿಲಿಪ್ಗೆ ಮಾತ್ರ ಖುಷಿ ಇರಲ್ಲ. ಯಾಕಂದ್ರೆ ಅವನಿಗೆ ಯಾರೋ ಸುಂದರವಾದ ಹುಡುಗಿ ಸಿಗ್ತಾಳೆ ಅನ್ನೋ ಆಸೆ ಇತ್ತು. ಆದ್ರೆ ಸಿಕ್ಕಿದ್ದು ಮಾತ್ರ ಈ ತುಕ್ಕು ಹಿಡಿದ ಡಬ್ಬ ಅಂತ ಮನಸ್ಸಲ್ಲೇ ಅನ್ಕೊಳ್ತಾನೆ. ಆಮೇಲೆ ಅವನು ಅವಳಿಗೆ ತನ್ನ ಮನೆ ತೋರಿಸೋಕೆ ಕರ್ಕೊಂಡು ಹೋಗ್ತಾನೆ. ದಾರಿಯಲ್ಲಿ ಕ್ಯಾರಲ್ ಒಂದು ಸ್ಟಾಪ್ ಸೈನ್ ಹತ್ತಿರ ಗಾಡಿ ನಿಲ್ಲಿಸೋಕೆ ಹೇಳ್ತಾಳೆ. ಇಬ್ಬರು ಆ ಕಡೆ ಈ ಕಡೆ ನೋಡಿ ಯಾರಾದ್ರೂ ರೋಡ್ ಕ್ರಾಸ್ ಮಾಡ್ತಾರಾ ಅಂತ ಚೆಕ್ ಮಾಡ್ತಾರೆ ಜನರೇ ಇಲ್ಲದ ಪ್ರಪಂಚದಲ್ಲಿ. ಮನೆಗೆ ಬಂದ ಮೇಲೆ ಫಿಲಿಪ್ ಅವಳಿಗೆ ತನ್ನ ವಿಚಿತ್ರವಾದ ಪೂಲ್ಗಳನ್ನು ತೋರಿಸ್ತಾನೆ. ಒಂದು ಟಾಯ್ಲೆಟ್ ಪೂಲ್, ಇನ್ನೊಂದು ಕಸದ ಪೂಲ್, ಮತ್ತೊಂದು ಎಣ್ಣೆ ಪೂಲ್. ಒಳಗಡೆ ಹೋದಾಗ ಪೇಪರ್ ರಾಶಿ ನೋಡಿ ಅವಳು ಇದೇನಿದು ಅಂತ ಕೇಳ್ತಾಳೆ. ಅದಕ್ಕೆ ಫಿಲಿಪ್, ಇದು ನನ್ನ ಕೈ ಗಾಡಿ ಓಡಿಸೋಕೆ ಇಟ್ಕೊಂಡಿರೋ ಗಲೀಜು ಮ್ಯಾಗಜಿನ್ ಗಿರಾಕಿಗಳು ಅಂತಾನೆ. ಕ್ಯಾರಲ್ ಜೋರಾಗಿ ನಗುತ್ತಾ, ನಿನ್ನನ್ನ ಜಡ್ಜ್ ಮಾಡಲ್ಲ, ಆದ್ರೆ ನೀನು ದೊಡ್ಡ ಟರ್ಕಿ ತರ ಕಾಣ್ತೀಯಾ ಅಂತಾಳೆ. ಫಿಲಿಪ್ಗೆ ಸಿಟ್ಟು ಬಂದು ಅವಳನ್ನ ಎಲ್ಲಿಂದ ಕರ್ಕೊಂಡು ಬಂದಿದ್ದನೋ ಅಲ್ಲೇ ಬಿಟ್ಟು ಬರ್ತಾನೆ. ಮರುದಿನ ಬೆಳಗ್ಗೆ ಎದ್ದು ನೋಡಿದ್ರೆ ಕ್ಯಾರಲ್ ಮತ್ತೆ ವಾಪಸ್ ಬಂದು ಮನೆ ಮುಂದೆ ಕಸ ಗುಡಿಸ್ತಾ ಇರ್ತಾಳೆ. ಫಿಲಿಪ್, ಇನ್ನೊಮ್ಮೆ ಕಸ ಗುಡಿಸೋಕೆ ಬರೋದಾದ್ರೆ ನನಗೆ ಹೇಳಿ ಬಾ ಅಂತಾನೆ. ಅದಕ್ಕೆ ಕ್ಯಾರಲ್ ಸಿಟ್ಟಾಗಿ ಗುಡಿಸಿದ ಕಸನ ಮತ್ತೆ ಅಲ್ಲೇ ಚೆಲ್ಲುತ್ತಾಳೆ. ನಮಗೆ ಕ್ಲೀನರ್ ಬೇಕು ಅಂತ ಹಠ ಮಾಡ್ತಾಳೆ. ಅದಕ್ಕೆ ಇಬ್ಬರು ಸೂಪರ್ ಮಾರ್ಕೆಟ್ಗೆ ಹೋಗ್ತಾರೆ. ಫಿಲಿಪ್ ತನ್ನ ಕಾರ್ನ ಹ್ಯಾಂಡಿಕ್ಯಾಪ್ ಪಾರ್ಕಿಂಗ್ನಲ್ಲಿ ನಿಲ್ಲಿಸ್ತಾನೆ. ಕ್ಯಾರಲ್ ಕಿರಿಕಿರಿ ಮಾಡಿ ಬೇರೆ ಕಡೆ ನಿಲ್ಲಿಸು ಅಂದಾಗ ಫಿಲಿಪ್ಗೆ ಉರಿ ಹತ್ತುತ್ತೆ. ಲೇ, ಈ ಪ್ರಪಂಚದಲ್ಲಿ ಇರೋದೇ ನಾವಿಬ್ಬರು, ಇಲ್ಲಿ ಎಲ್ಲಿಂದ ಬರ್ತಾರೆ ಹ್ಯಾಂಡಿಕ್ಯಾಪ್ ಜನ ಅಂತ ಬೈತಾನೆ. ಆದ್ರೂ ಅವಳು ಕೇಳಲ್ಲ ಅಂತ ಕಾರ್ನ ನೇರ ಸೂಪರ್ ಮಾರ್ಕೆಟ್ ಒಳಗಡೆನೆ ನುಗ್ಗಿಸಿಬಿಟ್ಟಾನೆ. ರಾತ್ರಿ ತನ್ನ ಗೊಂಬೆ ಫ್ರೆಂಡ್ಸ್ ಹತ್ತಿರ ಹೋಗಿ ಬಾರ್ನಲ್ಲಿ ಕಂಪ್ಲೇಂಟ್ ಮಾಡ್ತಾನೆ. ನನಗೆ ಯಾರೋ ಫಿಗರ್ ಸಿಗ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ಈ ಕೊಳೆತ ಹಾಗಲಕಾಯಿ ಕ್ಯಾರಲ್ ಸಿಕ್ಕಿದ್ದಾಳೆ ಅಂತ ಬೇಜಾರು ಮಾಡ್ಕೊಳ್ತಾನೆ. ಮರುದಿನ ಫಿಲಿಪ್ ಬೀರ್ನಲ್ಲೇ ಬಾಯಿ ಮುಕ್ಕಳಿಸ್ತಾ ಇರುವಾಗ ಕ್ಯಾರಲ್ ಲಗೇಜ್ ತಗೊಂಡು ಇವನ ಪಕ್ಕದ ಮನೆಗೆ ಶಿಫ್ಟ್ ಆಗೋಕೆ ಬರ್ತಾಳೆ. ನಿನಗೆ ಬೇರೆ ಮನೆ ಸಿಗಲಿಲ್ವಾ ಅಂದಾಗ ಅವಳು, ನಾನು ಗಲೀಜು ಕೆಲಸ ಮಾಡೋದನ್ನ ನೋಡ್ತೀಯಾ ಅಂತ ಭಯನ ಅಂತ ರೇಗಿಸ್ತಾಳೆ. ಫಿಲಿಪ್ ಸಿಟ್ಟಿಗೆ ತನ್ನ ಚಡ್ಡಿ ಬಿಚ್ಚಿ, ಇನ್ನೂ ಏನಿದೆ ನೋಡೋಕೆ, ನೋಡ್ಕೋ ಅಂತಾನೆ. ಕ್ಯಾರಲ್ ಹೇಳ್ತಾಳೆ, ನೋಡು, ನಮ್ಮಿಬ್ಬರನ್ನ ದೇವರು ಒಂದು ಉದ್ದೇಶಕ್ಕೆ ಉಳಿಸಿದ್ದಾನೆ, ಅದು ಈ ಭೂಮಿ ಮೇಲೆ ಜನಸಂಖ್ಯೆ ಹೆಚ್ಚಿಸೋಕೆ. ಆದ್ರೆ ಫಿಲಿಪ್, ನಿನಗೆ ಅವಮಾನ ಮಾಡ್ತಿಲ್ಲ, ಆದ್ರೆ ನಿನ್ನ ಜೊತೆ ಸಂಸಾರ ಮಾಡೋಕೆ ನನಗೇನು ಇಂಟರೆಸ್ಟ್ ಇಲ್ಲ, ನೀನು ಈ ಭೂಮಿ ಮೇಲೆ ಕೊನೆ ಹೆಣ್ಣಾಗಿದ್ರು ಅಷ್ಟೇ ಅಂತ ಹೇಳಿ ಹೋಗಿ ತನ್ನ ಟಾಯ್ಲೆಟ್ ಪೂಲ್ ಮೇಲೆ ಕೂತು ಕೆಲಸ ಮುಗಿಸೋಕೆ ನೋಡ್ತಾನೆ. ಕ್ಯಾರಲ್ ಅಲ್ಲಿಗೂ ಬಂದು ಒಳಗೆ ಹೋಗಿ ಮಾಡಬಾರದ ಅಂತ ಕೇಳ್ತಾಳೆ. ಅವನು ನೀರಿಲ್ಲ ಅಂತ ಕಿರುಚಾಡ್ತಾನೆ. ಅವಳು, ನಾವಿಬ್ಬರು ಮನುಷ್ಯರ ತರ ಬದುಕಬೇಕು, ಆಗಲೇ ನಮ್ಮ ಮಕ್ಕಳಿಗೆ ಒಳ್ಳೆ ಲೈಫ್ ಕೊಡೋಕೆ ಸಾಧ್ಯ ಅಂತಾಳೆ. ಫಿಲಿಪ್ಗೆ ಫುಲ್ ಕೋಪ ಬಂದು, ನಿನಗೆ ಅರ್ಥ ಆಗಲ್ವಾ, ನಿನ್ನ ಜೊತೆ ಮಗು ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅಂತ ಗದರಿಸ್ತಾನೆ. ಕ್ಯಾರಲ್ ಸುಮ್ಮನಾಗಿ ತನ್ನ ಹತ್ತಿರ ಇದ್ದ ಫ್ರೆಶ್ ಟೊಮೆಟೊ ತಿಂತಾ ಇರ್ತಾಳೆ. ಫಿಲಿಪ್ ಹಳೆ ಡಬ್ಬದ ಟೊಮೆಟೊ ತಿನ್ನೋಕೆ ಟ್ರೈ ಮಾಡ್ತಾನೆ, ಆದ್ರೆ ಅದು ಚೆನ್ನಾಗಿರಲ್ಲ. ರಾತ್ರಿ ಕಳ್ಳನ ತರ ಕ್ಯಾರಲ್ ಗಾರ್ಡನ್ಗೆ ನುಗ್ಗಿ ಅವಳ ಎಲ್ಲಾ ಟೊಮೆಟೊಗಳನ್ನ ಫಿಲಿಪ್ ತಿಂದು ಹಾಕ್ತಾನೆ. ಮಾರನೇ ದಿನ ಬೆಳಗ್ಗೆ ಕ್ಯಾರಲ್ ಅವನ ಹತ್ತಿರ ಬಂದು ಕೇಳ್ತಾಳೆ, ಏನು ಫಿಲಿಪ್, ಟೊಮೆಟೊ ಸಖತ್ತಾಗಿತ್ತ? ಅವನು ಅವಳ ಮುಖದ ಮುಂದೆಯೇ ಬಂದು ನಿಂತು, ನೀನು ಏನು ಹೇಳ್ತಿದ್ದೀಯೋ ನನಗೆ ಅರ್ಥನೇ ಆಗ್ತಿಲ್ಲ ಅಂತಾನೆ. ಅದಕ್ಕೆ ಕ್ಯಾರಲ್ ಕೋಪದಲ್ಲಿ ಅವನನ್ನ ಟೆರರಿಸ್ಟ್ ಅಂತ ಬೈದು ಕಾಲು ಎಳೆದುಕೊಂಡು ಕುಂಟುತ್ತಾ ಅಲ್ಲಿಂದ ಹೋಗ್ತಾಳೆ. ಫಿಲಿಪ್ ಅವಳನ್ನ ಕೇಳ್ತಾನೆ, ನಿನ್ನ ಕಾಲಿಗೆ ಏನಾಯ್ತು ಅಂತ. ಅದಕ್ಕೆ ಅವಳು, ನೆಲದಿಂದ ನೀರು ತೆಗೆಯುವಾಗ ಪೆಟ್ಟಾಯ್ತು ಅಂತಾಳೆ. ಅವಳ ಸ್ಥಿತಿ ನೋಡಿ ಫಿಲಿಪ್ಗೆ ಪಾಪ ಅನ್ಸುತ್ತೆ. ಅದಕ್ಕೆ ಅವನು ನೀರು ಸಿಗುವಂತೆ ಸಹಾಯ ಮಾಡ್ತಾನೆ. ಒಂದು ವಾಲ್ಗೆ ಪೈಪ್ ಕನೆಕ್ಟ್ ಮಾಡಿ ನೀರನ್ನ ಕ್ಯಾರಲ್ ಮನೆವರೆಗೂ ತರ್ತಾನೆ. ಇದನ್ನ ನೋಡಿ ಅವಳು ಫುಲ್ ಖುಷಿಯಾಗಿ ಅವನನ್ನ ರಾತ್ರಿ ಊಟಕ್ಕೆ ಇನ್ವೈಟ್ ಮಾಡ್ತಾಳೆ. ರಾತ್ರಿ ಊಟ ಮಾಡುವಾಗ ಕ್ಯಾರಲ್ ಹೇಳ್ತಾಳೆ, ನಿನ್ನ ಹತ್ತಿರ ಇರೋ ಸಾಮಗ್ರಿಗಳನ್ನು ನೋಡಿದರೆ ನನಗೆ ಪಕ್ಕಾ ನಂಬಿಕೆ ಬಂದಿದೆ, ದೇವರು ನಮ್ಮಿಬ್ಬರನ್ನ ಈ ಭೂಮಿ ಮೇಲೆ ಜನಸಂಖ್ಯೆ ಬೆಳೆಸೋಕೆ ಅಂತಾನೆ ಭೇಟಿ ಮಾಡಿಸಿದ್ದಾನೆ. ಫಿಲಿಪ್ ಅದಕ್ಕೆ, ಸರಿ ಬಿಡು, ನೀನು ಇಷ್ಟೊಂದು ಫೋರ್ಸ್ ಮಾಡ್ತಿದ್ದೀಯಾ ಅಂದ್ಮೇಲೆ ಇವತ್ತು ರಾತ್ರಿ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತಾನೆ. ಆದರೆ ಕ್ಯಾರಲ್, ಇಲ್ಲ, ನೀನು ನನ್ನನ್ನ ಮದುವೆ ಆಗೋವರೆಗೂ ನಾನು ನಿನ್ನ ಜೊತೆ ಮೊದಲ ರಾತ್ರಿ ಆಚರಿಸಲ್ಲ ಅಂತಾಳೆ. ಇದನ್ನ ಕೇಳಿ ಅವನು ನಗ್ತಾ, ಭಲೇ ಜೋಕ್ ಮಾಡ್ತೀಯಲ್ಲಪ್ಪ ನೀನು ಅಂತಾನೆ. ಅದಕ್ಕೆ ಅವಳು ಸೀರಿಯಸ್ ಆಗಿ, ನಾನು ಜೋಕ್ ಮಾಡ್ತಿಲ್ಲ, ಈ ಭೂಮಿ ಮೇಲೆ ಹುಟ್ಟೋ ಮೊದಲ ಮಗು ಅಕ್ರಮವಾಗಿ ಹುಟ್ಟಲಿ ಅಂತ ನಿನಗೆ ಇಷ್ಟನಾ ಅಂತ ಕೇಳ್ತಾಳೆ. ಫಿಲಿಪ್, ಯಾರಿಗೂ ಇಲ್ಲದ ಈ ಜಗತ್ತಿನಲ್ಲಿ ಈ ಮದುವೆಗೆ ಏನು ಅರ್ಥ ಇದೆ ಅಂದಾಗ ಅವಳು, ನನಗೆ ಅರ್ಥ ಇದೆ, ಜಗತ್ತು ಮುಗಿದು ಹೋಗಿರಬಹುದು, ಆದರೆ ನಾವು ನಮ್ಮ ಸಂಪ್ರದಾಯ ಮರೆಯಬಾರದು ಅಂತಾಳೆ.
ಫಿಲಿಪ್ಗೆ ಹೇಗಾದರೂ ಮಾಡಿ ಅವಳ ಜೊತೆ ಬೆರೆಯಬೇಕಿತ್ತು, ಅದಕ್ಕೆ ಅವನು ಮದುವೆಗೆ ಒಪ್ಪಿಕೊಳ್ತಾನೆ. ಕ್ಯಾರಲ್, ಹಾಗಿದ್ರೆ ಮೊಣಕಾಲು ಊರಿ ನಿಂತು ಪ್ರಪೋಸ್ ಮಾಡು ಅಂತಾಳೆ. ಫಿಲಿಪ್ ಹಾಗೆಯೇ ಮಾಡ್ತಾನೆ. ಅವಳು ಓಕೆ ಅಂತಾಳೆ. ಆದ್ರೆ ಅವಳ ಉತ್ತರ ಕೇಳಿ ಅವನಿಗೆ ಖುಷಿಯೇ ಆಗಲ್ಲ. ಅದಕ್ಕೆ ಊಟನ ಅರ್ಧಕ್ಕೆ ಬಿಟ್ಟು ಮನೆಗೆ ಹೋಗ್ತಾನೆ. ಕ್ಯಾರಲ್ ಅವನ ಹಿಂದೆನೇ ಊಟ ತಗೊಂಡು ಬರ್ತಾಳೆ. ಬಂದು ಹೇಳ್ತಾಳೆ, ನಿನಗೆ ಗೊತ್ತಾ, ಅಮೆರಿಕದ ಪ್ರೆಸಿಡೆಂಟ್ ಸತ್ತು ಹೋಗಿದ್ದಾರೆ. ಇನ್ಮೇಲೆ ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಪ್ರೆಸಿಡೆಂಟ್ ಆಗಿ ದೇಶ ನಡೆಸಬೇಕು. ಅವಳ ಕಾಟ ತಡೆಯಲಾರದೆ ಫಿಲಿಪ್, ನೀನೇ ಆಗಿಬಿಡು ಅಂತಾನೆ. ಅದಕ್ಕೆ ಅವಳು, ನನಗೆ ಜನಗಳ ಮುಂದೆ ಭಾಷಣ ಮಾಡೋಕೆ ಬರಲ್ಲ, ನೀನೇ ಆಗು ಅಂತಾಳೆ. ಕೊನೆಗೆ ಇಬ್ಬರು ಸೇರಿ ಫಿಲಿಪ್ನ ಪ್ರೆಸಿಡೆಂಟ್ ಮಾಡ್ತಾರೆ. ಮರುದಿನ ಕ್ಯಾರಲ್ ಮದುವೆ ಸಾಮಾನು ತರಲು ಅಂಗಡಿಗೆ ಹೋಗ್ತಾಳೆ. ಫಿಲಿಪ್ ತನ್ನ ಬ್ಯಾಚುಲರ್ ಪಾರ್ಟಿ ಅಂತ ಸಿಕ್ಕಾಪಟ್ಟೆ ಟಿಶ್ಯೂ ಪೇಪರ್ ರಾಶಿ ಹಾಕಿ ಬೆಂಕಿ ಹಚ್ಚಿ ಎಂಜಾಯ್ ಮಾಡ್ತಾನೆ. ಆಮೇಲೆ ಹರಿದು ಹೋದ ಬಟ್ಟೆ ಹಾಕೊಂಡು ಮದುವೆಗೆ ಚರ್ಚ್ಗೆ ಹೋಗ್ತಾನೆ. ಚರ್ಚ್ನಲ್ಲಿ ಕ್ಯಾರಲ್ ಚೆನ್ನಾಗಿ ರೆಡಿಯಾಗಿ ಬಂದು ಫುಲ್ ಗ್ರಾಂಡ್ ಆಗಿ ಡೆಕೋರೇಷನ್ ಮಾಡಿರ್ತಾಳೆ. ಆದ್ರೆ ಉಂಗುರ ತೊಡಿಸೋ ಟೈಮ್ ಬಂದಾಗ ಫಿಲಿಪ್ ಉಂಗುರ ತರೋದನ್ನೇ ಮರೆತು ಬಿಟ್ಟಿರ್ತಾನೆ. ನಿಜ ಹೇಳಬೇಕೆಂದರೆ ಅವನಿಗೆ ಈ ಮದುವೆ ಮೇಲೆ ಆಸಕ್ತಿನೇ ಇರಲಿಲ್ಲ. ಇದನ್ನ ನೋಡಿ ಕ್ಯಾರಲ್ಗೆ ಸಿಕ್ಕಾಪಟ್ಟೆ ಕೋಪ ಬಂದು ಮದುವೆನ ಅರ್ಧಕ್ಕೆ ನಿಲ್ಲಿಸಿ ಮನೆಗೆ ಓಡಿ ಹೋಗ್ತಾಳೆ. ಫಿಲಿಪ್ ಅವಳ ಮನೆಗೆ ಹೋಗಿ ಬಾಗಿಲು ತೆಗೆಯೋಕೆ ಹೇಳ್ತಾನೆ. ಅವಳು ತೆರೆಯದಿದ್ದಾಗ ಬಾಗಿಲು ಒಡೆದು ಒಳಗೆ ಹೋಗ್ತಾನೆ. ಒಳಗೆ ಹೋದ್ರೆ ಅವಳು ತನ್ನ ಮನೆನ ಎಷ್ಟು ಸುಂದರವಾಗಿ ಅಲಂಕರಿಸಿದ್ದಳು ಅಂತ ಅವನಿಗೆ ಗೊತ್ತಾಗುತ್ತೆ. ಕ್ಯಾರಲ್ ಒಂದು ಕಡೆ ಮುಖ ಸಣ್ಣಗೆ ಮಾಡಿಕೊಂಡು ಕೂತಿರ್ತಾಳೆ. ಫಿಲಿಪ್ ಅವಳ ಹತ್ತಿರ ಕ್ಷಮೆ ಕೇಳಿ, ನಿಜವಾಗಿಯೂ ಮರೆತು ಹೋದೆ, ನೆನಪಿದ್ದಿದ್ರೆ ಖಂಡಿತ ತರ್ತಿದ್ದೆ ಅಂತ ಸಮಾಧಾನ ಮಾಡ್ತಾನೆ. ಕ್ಯಾರಲ್ ಅವನನ್ನ ಕ್ಷಮಿಸ್ತಾಳೆ. ಆಮೇಲೆ ಇಬ್ಬರು ಸೇರಿ ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ಒಂದಿಷ್ಟು ಉಂಗುರ ತರ್ತಾರೆ. ಫಿಲಿಪ್ ಅವಳ ಬೆರಳಿಗೆ ಒಂದೊಂದಾಗಿ ಉಂಗುರ ತೊಡಿಸಿ ಮದುವೆ ಮಾಡಿಕೊಳ್ತಾನೆ. ಆದ್ರೆ ಆ ರಾತ್ರಿ ಸುಹಾಂಗರಾತ್ ಸಮಯದಲ್ಲಿ ಕ್ಯಾರಲ್ ಕೆಲಸ ಶುರು ಮಾಡೋ ಬದಲು ರಾತ್ರಿಯೆಲ್ಲ ಹರಟೆ ಹೊಡಿತಾನೆ ಇರ್ತಾಳೆ. ಮರುದಿನದಿಂದ ಕ್ಯಾರಲ್ ಕೂಡ ಫಿಲಿಪ್ಗೆ ಇಷ್ಟ ಆಗೋ ಕೆಲಸಗಳನ್ನೇ ಮಾಡೋಕೆ ಶುರು ಮಾಡ್ತಾಳೆ. ಫಿಲಿಪ್ ಅವಳನ್ನ ತನ್ನ ಹಳೆಯ ಎಕ್ಸ್ ಗರ್ಲ್ ಫ್ರೆಂಡ್ ಪೋಸ್ಟರ್ ಅಥವಾ ಗೊಂಬೆ ಹತ್ತಿರ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸ್ತಾನೆ. ಕ್ಯಾರಲ್ಗೆ ಅವಳನ್ನ ನೋಡಿ ಹೊಟ್ಟೆ ಊರಿಯಾಗಿ ಅವಳನ್ನ ಎತ್ತಿ ಆಚೆ ಎಸ್ತಬಿಡ್ತಾಳೆ. ಹೀಗೆ ಇಬ್ಬರು ಮಜಾ ಮಾಡ್ತಾ ವಾಪಸ್ ಬರ್ತಿರುವಾಗ ಒಂದು ಚೌಕಟ್ಟಿನಲ್ಲಿ ಅವರ ಕಾರು ಒಂದು ಲಿಮೋಸಿನ್ ಕಾರ್ಗೆ ಡಿಕ್ಕಿ ಹೊಡೆಯುತ್ತೆ. ಫಿಲಿಪ್ ಗಾಬರಿಯಿಂದ ಇಳಿದು ನೋಡ್ತಾನೆ. ಆಗ ಆ ಕಾರಿನಿಂದ ಮೆಲಿಸ್ಸಾ ಅನ್ನೋ ಫುಲ್ ಕಿಲ್ಲಿಂಗ್ ಬ್ಯೂಟಿ ಇಳಿದು ಬರ್ತಾಳೆ. ಅವಳನ್ನ ನೋಡಿ ಫಿಲಿಪ್ ಕಕ್ಕಾಬಿಕ್ಕಿ ಆಗ್ತಾನೆ. ಕ್ಯಾರಲ್ಗೆ ಕೂಡ ಅವಳನ್ನ ನೋಡಿ ಖುಷಿಯಾಗುತ್ತೆ. ಆಮೇಲೆ ಮೂವರು ಸೇರಿ ಕಾರಿನಲ್ಲಿ ಫಿಲಿಪ್ ಮನೆಗೆ ಹೊರಡ್ತಾರೆ. ದಾರಿಯಲ್ಲಿ ಫಿಲಿಪ್ ಅವಳನ್ನೇ ಗುರಾಯಿಸ್ತಾ ಅವಳನ್ನ ಪಟಾಯಿಸೋಕೆ ಅವಳು ಹೇಳೋ ಸಣ್ಣ ಸಣ್ಣ ವಿಷಯಕ್ಕೂ ಜೋರಾಗಿ ನಗ್ತಾ ಇರ್ತಾನೆ. ಮೆಲಿಸ್ಸಾ ಹೇಳ್ತಾಳೆ, ನಾನು ಟೌನ್ ಆಚೆ ಇರೋ ಸೈನ್ ಬೋರ್ಡ್ ನೋಡಿ ಇಲ್ಲಿಗೆ ಬಂದೆ. ಕಳೆದ 2 ವಾರಗಳಿಂದ ಬೀದಿ ನಾಯಿಯ ತರಹ ಅಲೆದಾಡ್ತಿದ್ದೆ, ಆದ್ರೆ ನನಗೆ ಇಲ್ಲಿ ಯಾರೂ ಸಿಗಲಿಲ್ಲ ಅಂದಿದ್ದನ್ನ ಕೇಳಿ ಫಿಲಿಪ್ಗೆ ಸಿಕ್ಕಾಪಟ್ಟೆ ಪಶ್ಚಾತ್ತಾಪ ಆಗುತ್ತೆ. ಅಯ್ಯೋ, ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಈ ಹುಡುಗಿ ಕ್ಯಾರೋಲ್ಗಿಂತ ಮುಂಚೆನೇ ಇಲ್ಲಿಗೆ ಬಂದಿದ್ಲು. ಇವಳು ನನಗೆ ಮೊದಲೇ ಸಿಕ್ಕಿದ್ರೆ ನಾನು ಇವಳನ್ನೇ ಮದುವೆ ಆಗ್ತಿದ್ದೆ ಅಂತ ಮನಸ್ಸಲ್ಲೇ ಅಂದುಕೊಳ್ತಾನೆ. ಅಷ್ಟರಲ್ಲಿ ಕ್ಯಾರೋಲ್ ಮೆಲಿಸಾಗೆ, ನಾವು 1 ವಾರದ ಹಿಂದಷ್ಟೇ ಮದುವೆ ಆಗಿದ್ದೀವಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮೆಲಿಸಾ ಶಾಕ್ ಆಗಿ, ಅಬ್ಬಾ, ನೀವಿಬ್ಬರು ತುಂಬಾ ಫಾಸ್ಟ್ ಅಪ್ಪ ಅಂತಾಳೆ. ಮದುವೆ ವಿಷಯ ಕೇಳಿ ಫಿಲಿಪ್ಗೆ ಊರಿ ಹತ್ತುತ್ತೆ. ಕ್ಯಾರೋಲ್ ಇನ್ನೇನಾದ್ರೂ ಹೇಳೋಕೆ ಹೋದ್ರೆ ಅಂತ ಕಾರ್ ಕಿಟಕಿನ ಮುಚ್ಚಿಬಿಡ್ತಾನೆ. ಮನೆಗೆ ಬಂದ ಮೇಲೆ ನಡೆದ ಡ್ರಾಮಾ. ಮನೆಗೆ ಬಂದ ಮೇಲೆ ಮೆಲಿಸಾ ಅಲ್ಲಿರೋ ಬೆಲೆ ಬಾಳುವ ಪೇಂಟಿಂಗ್ಸ್ ನೋಡಿ ಫುಲ್ ಫಿದಾ ಆಗ್ತಾಳೆ. ಆಮೇಲೆ, ನನಗೆ ತುಂಬಾ ಸುಸ್ತಾಗಿದೆ, ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತಾಳೆ. ಅದಕ್ಕೆ ಫಿಲಿಪ್, ನೀನು ನನ್ನ ಮನೇಲೇ ಇರು, ನಾವಿಬ್ಬರು ಮಜಾ ಮಾಡೋಣ, ಹರಟೆ ಹೊಡೆಯೋಣ ಅಂತ ಆಫರ್ ಕೊಡ್ತಾನೆ. ಆದ್ರೆ ಕ್ಯಾರೋಲ್ ಮಧ್ಯ ಬಾಯಿ ಹಾಕಿ, ನಾನಾಗಿದ್ರೆ ಇಲ್ಲಿ ಇರ್ತಿರಲಿಲ್ಲ, ಯಾಕಂದ್ರೆ ಈ ಫಿಲಿಪ್ ತನ್ನ ಮನೆಯ ಸ್ವಿಮ್ಮಿಂಗ್ ಪೂಲ್ನಲ್ಲೇ ಶೌಚ ಮಾಡ್ತಾನೆ ಅಂತ ಗುಟ್ಟು ರಟ್ಟು ಮಾಡ್ತಾಳೆ. ಇದನ್ನು ಕೇಳಿ ಅಸಹ್ಯ ಪಟ್ಟ ಮೆಲಿಸಾ, ಸರಿ ಬಿಡು, ನಾನು ಬೇರೆ ಕಡೆ ಮನೆ ಹುಡುಕಿಕೊಳ್ತೀನಿ ಅಂತಾಳೆ. ಕ್ಯಾರೋಲ್ ಅವಳನ್ನ ಡಿನ್ನರ್ಗೆ ಇನ್ವೈಟ್ ಮಾಡಿದಾಗ ಮೆಲಿಸಾ ಒಪ್ಪಿಕೊಳ್ಳುತ್ತಾಳೆ. ಹೋಗುವಾಗ ಕ್ಯಾರೋಲ್ ಮೆಲಿಸಾನ ಅಪ್ಪಿಕೊಳ್ತಾಳೆ. ಇದೇ ಚಾನ್ಸ್ ಅಂತ ಫಿಲಿಪ್ ಕೂಡ ಮಧ್ಯ ನುಗ್ಗಿ ಮೆಲಿಸಾನ ಅಂಟಿಕೊಳ್ಳೋಕೆ ಹೋಗ್ತಾನೆ. ಮೆಲಿಸಾನ ಪಟಾಯಿಸೋಕೆ ಸರ್ಕಸ್. ಸಂಜೆ ಡಿನ್ನರ್ ಟೈಮಲ್ಲಿ ಫಿಲಿಪ್ ಕ್ಲೀನ್ ಶೇವ್ ಮಾಡ್ಕೊಂಡು ಬರ್ತಾನೆ. ಕ್ಯಾರೋಲ್ ಎಷ್ಟು ಹೇಳಿದ್ರೂ ಗಡ್ಡ ತೆಗೆಯದವನು ಈಗ ಮೆಲಿಸಾಳನ್ನ ಇಂಪ್ರೆಸ್ ಮಾಡೋಕೆ ಗಡ್ಡ ತೆಗೆದಿರೋದು ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಮೆಲಿಸಾ ಜೊತೆ ಹೇಗಾದ್ರೂ ಮಾಡಿ ಕ್ಲೋಸ್ ಆಗ್ಬೇಕು ಅಂತ ಫಿಲಿಪ್ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇರ್ತಾನೆ. ಡಿನ್ನರ್ ಟೇಬಲ್ ಮೇಲೆ ಫಿಲಿಪ್ ಬರೀ ಮೆಲಿಸಾನೆ ನೋಡ್ತಾ ಇರ್ತಾನೆ. ಯಾಕಾದ್ರೂ ಇಷ್ಟು ಬೇಗ ಮದುವೆ ಆದ್ನೋ ಅಂತ ತನ್ನನ್ನೇ ತಾನು ಬೈಕೊಳ್ತಾನೆ. ಮೆಲಿಸಾ ಏನೇ ಹೇಳಿದ್ರು ಹೌದು ಹೌದು ಅಂತ ತಾಳ ಹಾಕ್ತಾನೆ. ಅವಳಿಗೆ ಇಷ್ಟವಾದ ಫಿಲ್ಮ್, ಊಟ, ಕಾರ್ ಎಲ್ಲವೂ ನನಗೂ ಇಷ್ಟ ಅಂತ ಸುಳ್ಳು ಹೇಳಿ ಅವಳ ಮನಸ್ಸು ಗೆಲ್ಲೋಕೆ ಟ್ರೈ ಮಾಡ್ತಾನೆ.
ರಾತ್ರಿ ಕ್ಯಾರೋಲ್ ರೊಮ್ಯಾನ್ಸ್ ಮಾಡೋಕೆ ಬಂದ್ರೆ ಫಿಲಿಪ್ ನನಗೆ ಹೊಟ್ಟೆ ನೋವು ಅಂತ ಸಬೂಬು ಹೇಳ್ತಾನೆ. ನಿನಗೆ ಮೆಲಿಸಾ ಮೇಲೆ ಪ್ರೀತಿ ಹುಟ್ಟಿದ್ಯಾ ಅಂತ ಕ್ಯಾರೋಲ್ ಕೇಳಿದ್ರೆ ಛೇ ಅದೆಲ್ಲ ಏನಿಲ್ಲ ಅಂತ ಮಲಗೋಕೆ ಹೋಗ್ತಾನೆ. ಮಧ್ಯರಾತ್ರಿ ಮೆಲಿಸಾ ಬಂದಿದ್ದಾಳೆ ಅಂತ ಅಂದುಕೊಂಡು ಅವಳ ಹಿಂದೆ ಹೋಗ್ತಾನೆ. ಆದ್ರೆ ಅಲ್ಲಿ ಕ್ಯಾರೋಲ್ ಇರೋದನ್ನ ನೋಡಿ ಭಯಪಡ್ತಾನೆ. ಹೊಸ ಕಾರ್ ಮತ್ತು ಹೊಸ ಟ್ವಿಸ್ಟ್. ಮರುದಿನ ಬೆಳಿಗ್ಗೆ ಫಿಲಿಪ್ ಬಾಡಿ ತೋರಿಸೋಕೆ ವರ್ಕೌಟ್ ಮಾಡ್ತಿರ್ತಾನೆ. ಮೆಲಿಸಾ ಬಂದಾಗ ಅವಳಿಗೆ ಹೊಸ ಕಾರ್ ಗಿಫ್ಟ್ ಮಾಡ್ತಾನೆ. ಇದನ್ನ ನೋಡಿ ಕ್ಯಾರೋಲ್ಗೆ ಸಿಟ್ಟು ಬರುತ್ತೆ. ಅವಳಿಗೆ ಕಾರ್ ಕೊಡೋಕೆ ಟೈಮ್ ಇದೆ, ಆದ್ರೆ ನಾನು 1000 ಸಲ ಹೇಳಿದ್ರೂ ಈ ಬಾಗಿಲು ರಿಪೇರಿ ಮಾಡೋಕೆ ನಿನಗೆ ಟೈಮ್ ಇಲ್ವಾ ಅಂತ ರೇಗುತ್ತಾಳೆ. ಕ್ಯಾರೋಲ್ ತನ್ನ ಮದುವೆಯ ಫೋಟೋ ತೋರಿಸ್ತಾ, ನಾನು ಫಿಲಿಪ್ ಜೊತೆ ಒಂದೇ ಮನೆಯಲ್ಲಿ ಇರಲ್ಲ, ಅವನು ತುಂಬಾ ಗಲೀಜು. ಬರೀ ಭೂಮಿ ಮೇಲೆ ಜನಸಂಖ್ಯೆ ಹೆಚ್ಚಿಸೋಕೆ ಮಾತ್ರ ನಾನು ಅವನನ್ನ ಮದುವೆಯಾಗಿರೋದು ಅಂತ ಕ್ಲಿಯರ್ ಆಗಿ ಹೇಳ್ತಾಳೆ. ಮೆಲಿಸಾ ಫಿಲಿಪ್ ಹತ್ತಿರ ಬಂದು, ನನ್ನ ಹತ್ರ ಜನರೇಷನ್ ಇದೆ, ಸಂಜೆ ಬೀರ್ ಕುಡಿಯೋಕೆ ಕ್ಯಾರೋಲ್ನ ಕರ್ಕೊಂಡು ಬಾ ಅಂತ ಹೇಳ್ತಾಳೆ. ಆದ್ರೆ ಫಿಲಿಪ್ ಕ್ಯಾರೋಲ್ಗೆ ವಿಷಯನೇ ಹೇಳದೆ ಒಬ್ಬನೇ ಹೋಗ್ತಾನೆ. ಮೆಲಿಸಾ ಜೊತೆ ಮಾತಾಡ್ತಾ, ನನಗೂ ಒಬ್ಬ ಗಂಡಿನ ಅವಶ್ಯಕತೆ ಇದೆ, ನನಗೂ ಆಸೆಗಳಿರುತ್ತವೆ ಅಂತ ಅವಳು ಹೇಳಿದಾಗ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ತರ ಫಿಲಿಪ್ ಸನ್ನೆ ಮಾಡ್ತಾನೆ. ಕೊನೆಯಲ್ಲಿ ಅನಿರೀಕ್ಷಿತ ತಿರುವು. ಫಿಲಿಪ್ ತನ್ನ ಮದುವೆ ಮುರ್ಕೊಂಡು ಮೆಲಿಸಾ ಜೊತೆ ಸೆಟಲ್ ಆಗೋಕೆ ಡಿಸೈಡ್ ಮಾಡ್ತಾನೆ. ಆದ್ರೆ ಕ್ಯಾರೋಲ್ ಪ್ರೀತಿಯಿಂದ ಏನೋ ಮಾಡ್ತಿರೋದನ್ನ ನೋಡಿ ಅವಳ ಮನಸ್ಸು ನೋಯಿಸೋಕೆ ಇಷ್ಟವಾಗದೆ ಸುಮ್ಮನಾಗ್ತಾನೆ. ಆದ್ರೆ ಕಥೆಯಲ್ಲಿ ಟ್ವಿಸ್ಟ್ ಅಂದ್ರೆ ಅಲ್ಲೊಂದು ಆಡಿ ಕಾರ್ ಬರ್ತಾ ಇರುತ್ತೆ. ಅಂದ್ರೆ ಭೂಮಿ ಮೇಲೆ ಇನ್ನೊಬ್ಬ ಮನುಷ್ಯ ಬದುಕಿದ್ದಾನೆ ಅಂತ ಅರ್ಥ. ಮುಂದೇನಾಗುತ್ತೆ? ಆ ಹೊಸ ಮನುಷ್ಯ ಯಾರು? ಫಿಲಿಪ್ ಮತ್ತು ಮೆಲಿಸಾ ಒಂದಾಗ್ತಾರಾ? ಮುಂದಿನ ಭಾಗಕ್ಕಾಗಿ ಕಾಯುತ್ತೀರಿ.